ಒಳ್ಳೇದೇ. ಆದ್ರೆ ಒಂದ್ ಹೇಳ, ಯಾವತ್ತಿದ್ರೂ ಒರಿಜಿನಲ್ಲೇ, ಡೂಪ್ಲಿಕೇಟ್. ಕಲ್ಲು ಹರಣ ತಗೊಂಡ್ಬಂದು ಬಂಗಾರದ ಮಧ್ಯೆ ಕೂರಿಸಿದ್ರೆ ಅದು ವಜ್ರ ಆಗಕ್ಕಿಲ್ಲ. ಕಾಲಲ್ಲಿರೋದನ್ನ ತಗೊಂಡು ತಲೆ ಮೇಲಿಟ್ರೆ ಅದು ಕಿರೀಟನೂ ಆಗಕ್ಕಿಲ್ಲ. ನಿಂದು ಸೇಮ್ ಕತೆ. ಏಯ್, ಏನ್ ಹೇಳ್ತಿದ್ಯಾ? ಇರೋ ವಿಷಯ, ಹೆಂಡತಿ ಯಾವತ್ತಿದ್ರು ಹೆಂಡ್ತಿನೇ. ಆಮೇಲೆ ಸೈಕಲ್ ಗ್ಯಾಪಲ್ಲಿ ನಿಂತರ ಬಂದು ತಗ್ಲಾಕೊಳ್ತಾರಲ್ಲ, ಅವ್ರ ಹೆಂಡತಿ ಆಗಕ್ಕಿಲ್ಲ, ಇಟ್ಕೊಂಡೋಳೇನೆ. ಹೌದು, ಮತ್ತೆ ಹೇಳ್ತಾ ಇದೀನಿ, ಇಟ್ಕೊಂಡೋಳೇನೆ. ಫಸ್ಟ್ ಬಂದಿದ್ದು ಯಾವತ್ತು ಫಸ್ಟೇ, ಸೆಕೆಂಡ್ ಬಂದಿದ್ದು ಯಾವತ್ತಿಗಿದು ಸೆಕೆಂಡ್ ಹ್ಯಾಂಡೇ. ನೀನ್ ಎಷ್ಟೇ ಬಿಡುಗು ಬಿಣ್ಣಾಣ ತೋರ್ಸಿದ್ರು, ಎಷ್ಟೇ ಸರ್ಕಸ್ ಮಾಡಿದ್ರು ನನ್ ಸ್ಥಾನ ತಗೊಳಕ್ಕಾಗಕ್ಕಿಲ್ಲ. ಅದ್ ನಿನಗ್ ದಕ್ಕೋದೂ ಇಲ್ಲ. ಸದ್ಯಕ್ಕೆ ನೀನ್ ಅವ್ರ ಜೊತೆ ಇರ್ಬೋದು ಅಷ್ಟೇ. ಆಮೇಲೆ ಜಾಸ್ತಿ ಕನ್ಸ್ ಕಾಣಕ್ಕೂ ಹೋಗ್ಬೇಡ. ಯಾಕೆ ಅಂತಂದ್ರೆ ಆ ಕನ್ಸಿಗೆ ಆಯಸ್ ಕಮ್ಮಿ. ಯಾರಿಗ್ ಗೊತ್ತಿದೀಯಾ ಮುಂದಿನ ವರ್ಷ ಇದೇ ಹಬ್ಬಕ್ಕೆ ನಿನ್ ಜಾಗದಲ್ಲಿ ಯಾರಿರ್ತಾರೆ ಅಂತ? ದಿಯಾ, ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ಈ ಮಳೆಗಾಲದಲ್ಲಿ ಪುಸಕ್ಕಂತ ಹುಟ್ಕೊಳತ್ತಲ್ಲ ಅಣ್ಬೆ, ಆ ಥರ ಹುಟ್ಕೊಳ್ಳೋ ಪ್ರೀತಿಗೆ ಪ್ರೀತಿ ಅಂತ ಅನ್ನಲ್ಲ. ನಮ್ಮ ಅಚ್ಚ ಕನ್ನಡದಲ್ಲಿ ತೆವ್ಲು ಅಂತಾರೆ. ನಾನು ಹೇಳಿ ಸ್ವಲ್ಪ ಘಾಟಾಗಿರ್ಬೋದು, ಆದ್ರೆ ನಿಮ್ಮ ಈ ಸಂಬಂಧನ ವರ್ಣಿಸೋದಕ್ಕೆ ನಂಗೆ ಬೇರೆ ಪದಗಳು ಸಿಗ್ಲಿಲ್ಲ, ಅದಕ್ಕೆ ಹೇಳ್ದೆ. ಆಮ್ಯಾಕೆ ಕೊನೆಯದಾಗ ಒಂದು ಮಾತು, ಈ ಶಿವನ್ ತಲೆ ಮೇಲೆ ಗಂಗೆ ಇರ್ತಾಳೆ ಗೊತ್ತಾ? ತಲೆ ಮೇಲೆ ಕೂರ್ಸ್ಕೊಂಡಿರೋದು ಗಂಗೆನೇ ಆಗಿರ್ಬೋದು, ಆದ್ರೆ ಪಕ್ಕದಲ್ಲಿರೋದು ಯಾವತ್ತಿಗೂ ಪಾರ್ವತಿನೇ. ಇದು ನಿನಗೂ ಅನ್ವಯಿಸತ್ತೆ. ಇವಾಗ ಅವ್ರು ನಿನ್ನ ಚಿನ್ನ ರನ್ನ ಬೇಬಿ ಗೋಬಿ ಅಂತ ತಲೆ ಮೇಲೆ ಹೊತ್ತಿ ಮೆರೆಸ್ತಾ ಇರ್ಬೋದು, ಆದ್ರೆ ಹೆಂಡತಿ ಅನ್ನೋ ಸ್ಥಾನಮಾನ ನಿನಗ್ ಸತ್ರು ಸಿಗಕ್ಕಿಲ್ಲ. ಸಮಾಜ ನಿನ್ನ ನೋಡೋದು ಬೇರೆ ತರಾನೇ. ಅದನ್ನ ಮತ್ತೆ ಹೇಳ್ಬೇಕು ಅಂತ ಇದೆಯಾ? ಬೇಡ ಅಲ್ವಾ? ಮತ್ತೆ ಅದನ್ನ ಹೇಳಿ ನನ್ನ ಬಾಯಿನ ನಾನು ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ? ಆಮೇಲೆ ಇನ್ನೊಂದು ಮಾತು, ನನ್ನ ಗಂಡ ಶಿವ ಅಂತೆಲ್ಲ ಹೇಳ್ತಾ ಇಲ್ಲ, ಉದಾಹರಣೆ ಕೊಡೋದಕ್ಕೋಸ್ಕರ ಈ ಮಾತನ್ನ ಹೇಳ್ದೆ ಅಷ್ಟೆ. ಶಿವ ಅಲ್ಲ, ಶಿವನ್ ವಾಹನ ನಂದಿ ಇದೆ ಅಲ್ಲ, ಅದ್ರ ಮೈ ಮೇಲಿರೋ ತಿಗುಣೆಗೂ ಸಮ ಇಲ್ಲ ಇವರು. ನಿನಗೆ ಯಾವ ಕೈ ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಹುಷಾರು ಆಯ್ತಾ? ಬರ್ಲಾ?